ಹಾಗೆ ಒಂದು ನೋಟನ್ನು ಹೇಳಿದರು ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಏನೋ ಒಂದು ಟ್ರಕ್ಕಿನಿಂದ ಅಂದರೆ ಈಗ 50ನೇ ವರ್ಷ ನಮ್ಮ ಈ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ 76ರಲ್ಲಿ ಏನು ವಿ ಆರ್ ಎಲ್ ಶುರು ಮಾಡಿದರು. ಒಂದು ಟ್ರಕ್ಕಿನಿಂದ ತುಂಬ ಒಂದು ಕಠಿಣ ಹಾದಿ, ಒಂದು ವೆರಿ ಚಾಲೆಂಜಿಂಗ್ ಇದು ಅಂತ ಹೇಳ್ಬೋದು ಈ ಇಂಡಸ್ಟ್ರಿ. ಬೇರೆ ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಶೋರೂಮ್ ನಡೆಸೋದು ತುಂಬ ಈಸಿ. ಇದು ವೆರಿ ವೆರಿ ಕಾಂಪ್ಲಿಕೇಟೆಡ್ ಬಿಸ್ನೆಸ್ ಅಂತ ಹೇಳ್ಬೋದು ನಾನು. ಸೊ ಅಂಥದ್ರಲ್ಲಿ ಈಗ ನಾವು ನೋಡ್ತಾ ಇರೋದೆಲ್ಲ ಮಾಡರ್ನ್, ಎಲ್ಲ ನಿಮಗೆ ಸ್ಮಾರ್ಟ್ಫೋನ್ ಅದಾವು, ವಾಟ್ಸಪ್, ಫೇಸ್ಬುಕ್ ಎಲ್ಲ ತುಂಬ ಎಲ್ಲ ಜಮಾನ ಚೇಂಜ್ ಆಗಿದೆ. ಅವರು ಶುರು ಮಾಡಿದಾಗ ಯಾವುದೂ ಇಮೇಲ್ ಇಲ್ಲ, ಒಂದು ಫೋನ್ ಕೂಡ ಹಚ್ಚೋದು ತುಂಬ ಚಾಲೆಂಜ್ ಇತ್ತು. ಅಂಥ ಇದರಲ್ಲಿ ಅವರು ಭಾಳಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಒಂದೊಂದು ಹಂತವಾಗಿ ಒಂದು ಟ್ರಕ್ಕು ಎರಡು ಹೀಗೆ ಇದು ಮಾಡ್ಕೊತ ಬೆಳೆಸ್ಕೊಂತ ಬಂದಿದ್ದ ದಿವಸಗಳನ್ನ ನಾನು ನೋಡಿದ್ದೀನಿ. ಅವಾಗ ನಾನು 13-14 ಏಜ್ ನಂದು. ಅವ್ರ ಜೊತೆಗೆ ನಾನು ಸ್ಲೋ ಆಗಿ ನಾನು ಸ್ಕೂಲಲ್ಲೇ ಇರುವಾಗ ಅವ್ರ ಜೊತೆಗೆ ನಾನು ಎಲ್ಲ ಟೂರ್ ಮಾಡ್ತಿದ್ದೆ, ಹೇಗೆ ಅವರ ಡಿಸಿಪ್ಲಿನ್, ಟೈಮ್ ಆ್ಯಂಡ್ ಇದ್ರ ಬಗ್ಗೆ. ಮತ್ತು ಈಗ ನಮ್ಮ ಫಾದರ್ ಹೇಳಿದ್ರು ಈ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತೇಳಿ ಒಂದು ನಾವು ಖುಷಿಯಲ್ಲಿ ಹೇಳ್ಬೋದು. ಅಂದ್ರೆ 50 ವರ್ಷದಲ್ಲಿ ಹಿಸ್ಟ್ರಿಯಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಕೂಡ ಇವತ್ತಿಗೂ ಇಲ್ಲ. ಅದು ಒಂದು ರೆಕಾರ್ಡ್ ಅಂತ ನಾವು ಹೇಳ್ಬೋದು. ಆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್. ಅವಾಗ 36%, 40% ಬಡ್ಡಿ ತೊಗೊಂಡು ಏನು ಬಿಸ್ನೆಸ್ ಮಾಡಿ ಬಂದಿತ್ತು ಅನ್ನೋದ್ರೆ ತಿಂಗಳಿಗೆ 3%, 4% ಬಡ್ಡಿ. ಆ ಒಂದು ಜಮಾನ ನೋಡಿ ಅಂದ್ರೆ ಅವರು ಇದು ಮಾಡಿದ್ದು. ಅದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ, ಸ್ಟಾಫ್ ಕೂಡ ಅಷ್ಟೇ, ಅವರು ಕೂಡ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಇವತ್ತು ನಮ್ಮ ಗ್ರಾಹಕರ ಸಪೋರ್ಟ್, ಈ ಬೇರೆ ಲಾಜಿಸ್ಟಿಕ್ಸ್ ಕಂಪ್ನಿ ಎಷ್ಟು ಈಗ ನಮ್ಮ ತಂದೆಯರು ಹೇಳ್ತಿದ್ರು, ಈ ಯಾವುದೇ ಪ್ಯಾರಾಮೀಟರ್ಸ್ ನೋಡಿದ್ರು ವಿ ಆರ್ ಸ್ಟ್ಯಾಂಡ್ಸ್ ನಂಬರ್ 1 ಅಂತೇಳಿ. ನೀವು ಯಾವ ಒಂದು 10 ಟಾಪ್ 10 ಲಾಜಿಸ್ಟಿಕ್ಸ್ ಕಂಪ್ನಿ ನೀವು ಇಂಡಿಯಾದಲ್ಲಿ ತಗೊಳ್ರಿ, ಅವು 10,000ರಿಂದ 20,000 ಕಸ್ಟಮರ್ಸ್ ಅಷ್ಟೇ. 10,000ರಿಂದ 20,000 ಕಸ್ಟಮರ್ಸ್. ಆದರೆ ನಮ್ಮ ಕಂಪ್ನಿ ವಿ ಆರ್ 10 ಲಕ್ಷಕ್ಕೂ ಹೆಚ್ಚು ಕಸ್ಟಮರ್ಸ್ ವಿ ಆರ್ ಒಟ್ಟಿಗೆ ಇದ್ದಾರೆ. ರೈಟ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ. ಮತ್ತು 6,000 ಈಗ ನಮ್ಮ ಏನು ಟ್ರಕ್ಗಳು, 6,000 ಟ್ರಕ್ಕಲ್ಲಿ 90% ಟ್ರಕ್ಗಳು ಅಂದರೆ ನೋ ಡೆಟ್ ಫ್ರೀ ಕಂಪ್ನಿ ಅಂತ ಹೇಳೋದು ಆ ಒಂದು ನಿಟ್ಟಿನಲ್ಲಿ. ಅದೇ ರೀತಿ ಒಂದು ಇನ್ವೆಸ್ಟರ್ಸಿಗೆ ಕೂಡ ಅದು ಒಂದು ಈಗ ಹೇಳಿದ್ರು ನಮ್ಮ ಫಾದರ್ 74 ಟೈಮ್ಸ್ ನಮ್ಮ ಇಶ್ಯೂ ನಾವೇನು ಪಬ್ಲಿಕ್ ಇಶ್ಯೂ ಮಾಡಿದಾಗ ಇಶ್ಯೂ ಓವರ್ ಸಬ್ಸ್ಕ್ರೈಬ್ ಆಯ್ತು ಅಂತ. ಅದು ಒಂದೇನು ಒಂದು ಗುಡ್ವಿಲ್ಲು, ಒಂದೇನು ಆ ಒಂದು ಗೆಸ್ಚರ್ ಇದೆ. ಇವನ್ ಬ್ಯಾಂಕರ್ಸ್, ಫೈನಾನ್ಷಿಯಲ್ಸ್ ಕೂಡ ಒಂದು ಎನ್ಲೇಸ್ ಮಾಡಿ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ಈಗ 96 ಒಳಗೆ ನಾವು ವಿಜಯನ ಟ್ರಾವೆಲ್ಸ್ ಶುರು ಮಾಡಿದ್ದೆ. ಈಗ ನನ್ನ ಮಗ ಶಿವ ಸಂಕೇಶ್ವರ, ಈಗ ನಾವು ಟ್ರಾವೆಲ್ ಶುರು ಮಾಡಿದಾಗ ಇನ್ನೂ ನನ್ನ ಲಗ್ನ ಆಗಿದ್ದಿಲ್ಲ. ಈಗ ನನ್ನ ಮಗ MD ಅದ ಟ್ರಾವೆಲ್ಸ್ ಡಿವಿಷನ್ ಅಂತ. ಈಗ ಅಲ್ಲಿ 550 ಬಸ್ 8 ರಾಜ್ಯಗಳಲ್ಲಿ ಆಪ್ರೇಟ್ ಮಾಡ್ತಾರೆ. ದಿವಸಕ್ಕೆ ಒಂದು 15,000ಕ್ಕೂ ಹೆಚ್ಚು ಪ್ಯಾಸೆಂಜರ್ ಮೂಮೆಂಟ್ ಅಲ್ಲಿರುತ್ತೆ. ಮತ್ತು ನಮ್ಮ ಪ್ಯಾಸೆಂಜರ್ ಬಸ್ಸಲ್ಲಿ ಏನಂತಂದ್ರೆ ಒಬ್ಬರು ಏನು ಮಹಿಳಾ ಪ್ರಯಾಣಿಕರು, ಅವ್ರ ಪಕ್ಕದಲ್ಲಿ ಅದು ಮಹಿಳೆಯರಿಗೆ ಸೀಟ್ ಹೋಗುತ್ತೆ, ಇಲ್ಲಾಂದ್ರೆ ಅದು ಸೀಟ್ ಖಾಲಿ ಹೋಗುತ್ತೆ. ಆ ಒಂದು ಸಿಸ್ಟಮ್ ನಾವು ಡೇ 1ಇಂದ ನಾವು ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಒಂದು ಎಕ್ಸಾಂಪಲ್. ಈ ಥರ ಇದು ಬಸ್ಗಳು ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಪತ್ರಿಕೆ ಬಗ್ಗೆನೂ ನಮ್ಮ ತಂದೆಯವರು ಹೇಳಿದರು, ವಿಜಯವಾಣಿ ಬರೋನ್ ಪತ್ರಿಕೆ ಅಂತೇಳಿ. ಎಲ್ಲ ಓದುಗರ ಬೆಂಬಲ ಮತ್ತು ನಮ್ಮ ಬೇರೆಲ್ಲ ಲಾಜಿಸ್ಟಿಕ್ಸ್ನಲ್ಲಿ ಗ್ರಾಹಕರ ಒಂದು ಸಪೋರ್ಟ್ ಸದಾ ಹೀಗೆ ಅಂತಲೇ ನಾನು ಇಷ್ಟನ್ನು ಮಾತಾಡ್ತೀನಿ. ಥ್ಯಾಂಕ್ ಯು. VRL ಸಮೂಹ ಸಂಸ್ಥೆಗಳು ಕಾಪಾಡಿಕೊಂಡಂಥ ಮೌಲ್ಯಗಳ ಬಗ್ಗೆ ಆನಂದ್ ಸಂಕೇಶ್ವರ ಅವರು ಮಾತಾಡಿದರು. ನಮ್ಮೊಟ್ಟಿಗೆ ಇವತ್ತು KR ಪೇಟೆಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. ಯುವ ಮುಖಂಡ ಶರತ್ ಪಟ್ಪತಿ ಅವರಿದ್ದಾರೆ. ಹಾಗೆ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಓಂದೇವ್ ಅವರು ಕೂಡ ಇದ್ದಾರೆ. ಸೊ ಅನೇಕ VRL ಪ್ರತಿಷ್ಠಿತ ಗ್ರಾಹಕರು, ಉದ್ಯಮಿಗಳು ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಶುಭ ಸಮಾರಂಭಕ್ಕೆ ಶುಭ ಹಾರೈಸಬೇಕು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾನು